ಕಟ್ಟಿಸ್ತಾ ಇರೋ ಮನೆಗೆ ಈಗಾಗಲೇ ಮನೆ ಕಟ್ಟಿಸಿ ಅನುಭವಿಯಾಗಿರುವ ಅಥವಾ ಹಾಗಂತ ತಾನೇ ಅಂದುಕೊಂಡಿರುವ ಸ್ನೇಹಿತನೊಬ್ಬನನ್ನ ಕರೆದೊಯ್ತೀವಿ. ಅಲ್ಲಿಂದ ಶುರುವಾಗೋದೇ ನಿಜವಾದ ಪ್ರಾಣಿ ಹಿಂಸೆ. ಮುಂಚೆನೆ ನನಗೊಂದು ಮಾತು ಹೇಳಬಾರ್ದಾಗಿತ್ತ ಮರಯ್ಯ, ಈ ಕಾಂಟ್ರಾಕ್ಟರ್ ದೊಡ್ಡ ಕಳ್ಳ, ಹೇಳಿದ ಟೈಮ್ಗೆ ಬಜೆಟ್ಗೆ ನಮ್ಮಪ್ಪನಾಣೆ ಮುಗಿಸ್ಕೊಟ್ರೆ ಕೇಳು ಅಂತಾನೆ. ಕಾಂಟ್ರಾಕ್ಟರ್ ಮೇಲೆ ಅನುಮಾನ ಆರಂಭ. ಅಷ್ಟೇ ಆದ್ರೆ ಸರಿ, ನೀನು ಕಟ್ಟಿಗೆ ಎಲ್ಲಿಂದ ತರಿಸ್ದೆ ಹೇಳು? ನಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಚೆನ್ನಾಗಿ ಗೊತ್ತಿತ್ತು ಕಣಯ್ಯ. ಈಗೆಲ್ಲ ದಾಂಡೇಲಿ ಟೀಕು ನಾವು ಅಂದ್ಕೊಂಡಷ್ಟು ಕಷ್ಟ ಅಲ್ಲ. ಬರ್ಮಾ ಟೀಕು ಅದೆಂಥ ಅದ್ಭುತವಾಗಿರುತ್ತೆ ಗೊತ್ತಾ? ಕಟ್ಸೋದ್ ಕಟ್ಟಿಸ್ತೀರಿಯಾ, ಜೀವನದಲ್ಲೇ 100 ಮನೆ ಕಟ್ಸಕ್ಕಾಗತ್ತಾ? ಇನ್ನೊಂದು ಫ್ಲೋರ್ ಹಾಕ್ಸ್ಬಿಡು. ಮನುಷ್ಯ ದೊಡ್ಡವನಾಗ್ತಾನೆಯೇ ಹೊರತು ಚಿಕ್ಕವನಾಗಲ್ಲ. ಫ್ಯಾಮಿಲಿ ದೊಡ್ಡದಾಗುತ್ತೆ. ನನ್ ಮಾತು ಕೇಳು, ಈ ಗೋಡೆ ಒಡಿಸಿ ಇವೆರಡೂ ರೂಮ್ ಸೇರಿಸಿ ಒಂದು ದೊಡ್ಡ ರೂಮ್ ಮಾಡು. ಮೇಲಿನ ಫ್ಲೋರ್ಗೆ ಒಂದು ಸಪರೇಟ್ ಎಂಟ್ರೆನ್ಸ್ ಕೊಡು. ನಾಳೆ ಅನುವು ಆಪತ್ತು ಅಂತ ಬಂದ್ರೆ ಬಾಡಿಗೆ ಕೊಡಬಹುದು. ಯಾರಾದ್ರೂ ಒಳ್ಳೆ ವೆಜಿಟೇರಿಯನ್ಸ್ ನ ನೋಡಿ ಬಾಡಿಗೆ ಕೊಡಬೇಕು. ಮೊದಲನೇ ಫ್ಲೋರ್ ನಲ್ಲಿ ಒಂದು ಲಾನ್ ಮಾಡು. ಅದರಿಂದ ಸೀಪೇಜ್ ಆಗಿ ನೀರು ಸೋರಬಾರದು ಅಂತ ಒಂದು ಕೆಮಿಕಲ್ ಸಿಗುತ್ತೆ. ನಾನ್ ತರಿಸ್ಕೊಡ್ತೀನಿ. ಕಾಂಟ್ರಾಕ್ಟರ್ಗೆ ಹೇಳಕ್ ಹೋಗ್ಬೇಡ, 1ಕ್ಕೆ 2 ಚಾರ್ಜ್ ಮಾಡ್ತಾನೆ ಎಂದು ಪುಂಖಾನುಪುಂಖವಾಗಿ ಸಲಹೆ ಕೊಡೋಕೆ ಆರಂಭಿಸೋ ಗೆಳೆಯ ಅಲಿಯಾಸ್ ಅನುಭವಿ ನಿಂತ ನಿಲುವಿನಲ್ಲೇ ನಿಮ್ಮ ತಲೆ ಕೆಡಿಸಿ ಅಂದುಕೊಂಡ ಬಜೆಟ್ಗಿಂತ 1.5 ಪಟ್ಟು ಜಾಸ್ತಿ ಮಾಡಿ ನಿಮ್ಮ ಬಗ್ಗೆ ಕರುಣೆಯಿಂದ ಒಂದು ಉಪಕಾರವನ್ನು ಪುಗಸಟ್ಟೆ ಮಾಡಿದವನಂತೆ ಮನೆಗೆ ಬಂದು ಕಾಫಿ ಕುಡಿದು ಹೋಗ್ಬಿಡ್ತಾನೆ.